ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದ್ರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ, ನೀವು ಯಾರೆಲ್ಲ ವಾಟ್ಸಪ್ನಾಗ ಸ್ಟೇಟಸ್ನ ಅಪ್ಲೋಡ್ ಮಾಡ್ತಿರಲಿ, ನಿಮಗೆ ಎಲ್ಲರಿಗೂ ಗೊತ್ತಿರೋಂಗಿಲ್ಲ. ನಿಮ್ಮ ಒಂದು ವಿಡಿಯೋಗಳು ಅಂದ್ರೆ ಕ್ವಾಲಿಟಿ ಮೊದಲಿದ್ದಂಗೆ ಆ ವಿಡಿಯೋನ ಸ್ಟೇಟಸ್ ಹಾಕಿದ ಮೇಲೆ ಅವಾಗ ಮೊದಲಿನಂಗೆ ಇರೋದಿಲ್ಲ ಅಂತೇಳಿ ನೀವು ಭಾಳಷ್ಟು ಮಂದಿ ಕನ್ಫ್ಯೂಸ್ನಾಗ ಇರ್ತೀರಿ. ಕೆಲವೊಂದಿಷ್ಟು ಮಂದಿಗೆ ಅದು ಕ್ಲಾರಿಟಿ ಸಿಗ್ತಿರಂಗಿಲ್ಲ. ಭಾಳಷ್ಟು ಮಂದಿ ಕೆಲವೊಂದಿಷ್ಟು ಮಂದಿ ಕೇಳಿರ್ತೀರಿ ಎಚ್ ಡಿ ಆಗಿ ವಾಟ್ಸಪ್ ಸ್ಟೇಟಸ್ಗಳನ್ನ ಯಾವ ಥರ ಅಪ್ಲೋಡ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಮೊದಲು ವಾಟ್ಸಪ್ ಸ್ಟೇಟಸ್ಗಳು ಯಾಕೆ ಹೈ ಕ್ವಾಲಿಟಿ ಒಳಗೆ ಅಪ್ಲೋಡ್ ಆಗಂಗಿಲ್ಲ ಸ್ಟೇಟಸ್ನಾಗ, ಮತ್ತು ಇವು ಯಾಕೆ ಲೋ ಕ್ವಾಲಿಟಿ ಹಾಕಾವ ಅಂತೇಳಿ ಮೊದಲು ಅದ್ರ ಬಗ್ಗೆ ಹೇಳ್ತಾನು. ಆಮೇಲೆ ನೀವು ಇದನ್ನು ಯಾವ ಥರ ಇದನ್ನು ಹೈ ಕ್ವಾಲಿಟಿ ಒಳಗೆ ಇಟ್ಕೋಬೋದು ಅಂತೇಳಿ ನೆಕ್ಸ್ಟ್ ಹೇಳ್ತಾನು. ಸೊ ಫ್ರೆಂಡ್ಸ್, ವಿಡಿಯೋನ ನೀವು ಪೂರ್ತಿಯಾಗಿ ಪೇಷನ್ಸಿಂದ ನೋಡಬೇಕು. ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ, ವಿಡಿಯೋದ ನಿಮ್ಗೆ ಕ್ಲಾರಿಟಿ ಸಿಕ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಹೊಸಬ್ರು ಯಾರೆಲ್ಲ ನೋಡತ್ತಿರಲಿ ಎಕ್ಸ್ಪ್ರೆಸ್ಲಿ ನೀವು ಅಂಕೂರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೆಲ್ ಅನ್ನೋ ನೋಟಿಫಿಕೇಷನ್ ಆಲ್ ಅಂತ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ನಿಮ್ಗೆ ಇದೇ ಥರ ವಾಟ್ಸಪ್ದಾಗಿರ್ಬೋದು, ಇನ್ಸ್ಟಾಗ್ರಾಮ್ದಾಗಿರ್ಬೋದು, ಫೇಸ್ಬುಕ್ದಾಗಿರ್ಬೋದು ಹೊಸ ಅಪ್ಡೇಟ್ಗಳು ಆಲ್ರೆಡಿ ಅಪ್ಲೋಡ್ ಆಗ್ಯಾವು ಮತ್ತು ಇನ್ನು ಮುಂದೆ ಅಪ್ಲೋಡ್ ಆಕ್ಕಾವು. ಅದಕ್ಕಾಗಿ ನೋಟಿಫಿಕೇಷನ್ ಆಲ್ ಅಂತ ಇಟ್ಕೊಂಡು ಆದಷ್ಟು ಚಾನಲ್ದಾಗ ಪ್ರತಿಯೊಂದು ಕಂಟೆಂಟ್ಗಳನ್ನ ನೋಡ್ಕೋತೀರಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ಮೇನ್ ಕಂಟೆಂಟ್ಗಳು ಅಂದ್ರೆ ಅರ್ನಿಂಗ್ಸ್ ರಿಲೇಟ್ ಆಗಿರುವಂಥ ಕಂಟೆಂಟ್ಗಳನ್ನ ಡಿಸ್ಕ್ರಿಪ್ಷನ್ದಾಗ ಆ್ಯಡ್ ಮಾಡೀನಿ, ಅವನು ಕೂಡ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಸೊ ಫ್ರೆಂಡ್ಸ್, ಈಗ ವಾಟ್ಸಪ್ನ್ಯಾಗ ಯಾವ ಥರ ಸ್ಟೇಟಸ್ಗಳನ್ನ ಹೈ ಕ್ವಾಲಿಟಿ ಒಳಗೆ ಅಪ್ಲೋಡ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ತಿಳಿಸ್ಕೊಡ್ತಾನು, ಆರಾಮಾಗಿ ನೋಡಿರಿ. ಸೊ ಫ್ರೆಂಡ್ಸ್, ಈಗ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ವಾಟ್ಸಪ್ನಾಗ ಯಾಕೆ ಲೋ ಕ್ವಾಲಿಟಿ ಒಳಗೆ ಅಪ್ಲೋಡ್ ಹಾಕಾವು ಸ್ಟೇಟಸ್ಗಳು ಅಂತೇಳಿ ಕೇಳೋದಾದ್ರೆ, ನೀವು ನೋಡಿರ್ಬೋದು ವಾಟ್ಸಪ್ನ್ಯಾಗ ಒಂದು ರೂಲ್ಸ್ ಐತಿ. ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಅವ್ರು ಹೇಳ್ಕೊಂಡಾರ, ಯಾವುದೇ ವಿಡಿಯೋ ಇರಲಿ ಅದು ಅಂದ್ರೆ ಯಾವುದೇ ವಿಡಿಯೋ ಅಂದ್ರೆ ಏನು, ಈ ಒಂದು 50 MB ಇರುವಲ್ದಾಕ 100 MB ಇರುವಲ್ದಾಕ ಒಂದು ಫೈಲ್ ಆಗಿರ್ಬೋದು, ಆ ಒಂದು ವಿಡಿಯೋ ಆಗಿರ್ಬೋದು, ಅದನ್ನು ನಾವು ಸ್ಟೇಟಸ್ನೇ ಹಾಕ್ಬೇಕಂದ್ರೆ 16 MB ಲಾಸ್ಟ್. ಅಂದ್ರೆ ಅದು 16 MB ಮೇಲೆ 1 KB ಅದು ತೊಗೊಳಂಗಿಲ್ಲ. ಸೊ ಫ್ರೆಂಡ್ಸ್, ವಾಟ್ಸಪ್ನವರು ಈ ಒಂದು ಸಿಸ್ಟಮ್ನ ಆಲ್ರೆಡಿ ಅವರು ವಾಟ್ಸಪ್ ಸ್ಟೇಟಸ್ನಾಗ ಇಟ್ಟಾರೋ, ಅದಕ್ಕಾಗಿ ಹೇಳತ್ತನು. ಸೊ ಫ್ರೆಂಡ್ಸ್, ವಾಟ್ಸಪ್ನವರು ಈ ಒಂದು ರೂಲ್ಸ್ನ ಇಟ್ಕೊಂಡಾರೆ. ಅಂದ್ರೆ ಈ ಒಂದು ಸಿಸ್ಟಮ್ನ ಇಟ್ಕೊಂಡ್ರಿಂದ 16 MB ಮೇಲೆ 1 KB ತೊಗೊಳಂಗಿಲ್ಲ. ಹಾಗಾಗಿ ಏನಾಕೈತಪ್ಪ ಅಂದ್ರೆ ನಮ್ಮ ಒಂದಿಷ್ಟು ವಿಡಿಯೋಗಳು 50 MB ಇದ್ದದ್ದು, 100 MB ಇದ್ದದ್ದು, ಹೈ ಕ್ವಾಲಿಟಿ HD 4K ಏನೋ ಇರ್ಬಲ್ದಕ್ಕದ ಅವೆಲ್ಲ ಏನಕ್ಕಪ್ಪ ಅಂದ್ರೆ ಅದು ಕಾಂಪ್ರೆಸ್ ಮಾಡ್ತೈತಿ. ಕಾಂಪ್ರೆಸ್ ಅಂದ್ರೆ ಏನು, ಡಿಕ್ರೀಸ್ ಮಾಡ್ತೈತಿ. ಅದ್ರ ಒಂದು ವ್ಯಾಲ್ಯೂನ ಅದರ ಒಂದು ಕ್ವಾಂಟಿಟಿನ ಅದು ಕಡಿಮೆ ಮಾಡ್ತೈತಿ, ಕಡಿಮೆ ಮಾಡಿ ಅಪ್ಲೋಡ್ ಮಾಡಿಸ್ತೈತಿ. ಸೊ ಫ್ರೆಂಡ್ಸ್, ಈ ಥರ ಅದು ಅಪ್ಲೋಡ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅದರ ಒಂದು ಕಾಂಪ್ರೆಸ್ನಾಗ ಅದಕ್ಕಿದ್ದಂಥ ವ್ಯಾಲ್ಯೂ, ಅದಕ್ಕಿದ್ದಂಥ ಕ್ವಾಂಟಿಟಿನ ಅದು ಕಳ್ಕೊಂಡ್ಬಿಟ್ಟು ಏನು ಮಾಡ್ತೈತಪ್ಪ ಅಂದ್ರೆ ಲೋ ಕ್ವಾಲಿಟಿ ಒಳಗೆ ಅಪ್ಲೋಡ್ ಆಗಿಬಿಡ್ತೈತೆ ಅದು. ಸೊ ಫ್ರೆಂಡ್ಸ್, ಈ ಒಂದು ಲೋ ಕ್ವಾಲಿಟಿ ಒಳಗೆ ಅಪ್ಲೋಡ್ ಆಗಿರೋಂಥ ವಿಡಿಯೋಗಳನ್ನ ನಾವು ಯಾವ ಥರ ಹೈ ಕ್ವಾಲಿಟಿ ಒಳಗೆ ಅಪ್ಲೋಡ್ ಮಾಡೋದು ಅಂತೇಳಿ ನಾನು ಕೇಳೋದಾದ್ರೆ, ಇದಕ್ಕೆ ನೀವು ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಸಿಂಪಲ್ಲಾಗಿ ನೀವು ಪ್ಲೇಸ್ಟೋರ್ದಾಗ ಹೋಗ್ಬಿಟ್ಟು ವಿಡಿಯೋ ಕಾಂಪ್ರೆಸರ್ ಅಂತೇಳಿ ನೀವು ಅಪ್ಲಿಕೇಶನ್ಗಳು ಬರ್ತಾವೆ ಹೊರಗಡೆಯಲ್ಲಿ, ಅವುಗಳನ್ನ ನೀವು ಸರ್ಚ್ ಮಾಡಿ ಯಾವುದಾದ್ರೂ ಒಂದು ಅದ್ರೊಳಗೆ, ನಾ ಈ ಸಿಂಪಲಾಗಿ ನಿಮ್ಗೆ ಬಡ ನೋಡ್ಬೋದು. ಇಲ್ಲಿ ವಿಡಿಯೋ ಕಾಂಪ್ರೆಸರ್ ಅಂತೇಳಿ ನೀವು ಸರ್ಚ್ ಮಾಡಿರಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾನು ಸರ್ಚ್ ಮಾಡೀನಿ. ಇವು ಏನು ಬರ್ತಾವಲ್ಲ ವಿಡಿಯೋ ಕಾಂಪ್ರೆಸರ್ ಮಾಡುವು, ಅದ್ರೊಳಗೆ ನನಗೆ ಬೆಸ್ಟ್ ಅನಿಸಿದ ಅಪ್ಲಿಕೇಶನ್ ಯಾವುದಪ್ಪ ಅಂದ್ರೆ ಪಾಂಡಾದ. ಸೊ ಫ್ರೆಂಡ್ಸ್, ಇವು ಏನು ಮಾಡ್ತಾವನಪ್ಪ ಅಂದ್ರೆ ಇವು ವಿಡಿಯೋದ ಕಾಂಪ್ರೆಸರ್ ಸೇಮ್ ಕ್ವಾಂಟಿಟಿ, ಸೇಮ್ ಸೈಜ್, ಸೇಮ್ ವ್ಯಾಲ್ಯೂ ಎಲ್ಲನೂ ಏನೂ ಕೂಡ ಕಮ್ಮಿ ಮಾಡೋಂಗಿಲ್ಲ. ಅದನ್ನು ಆದಷ್ಟು ಡಿಕ್ರೀಸ್ ಮಾಡ್ತಾವೆ. ಅದರ ಒಂದು MB ಇರ್ತದಿಲ್ಲ, ಅದನ್ನು ಡಿಕ್ರೀಸ್ ಮಾಡ್ತಾವೆ. ಅಂದ್ರೆ ಅದನ್ನು ಕಾಂಪ್ರೆಸ್ ಮಾಡ್ತಾವೆ. ಕಾಂಪ್ರೆಸ್ ಮಾಡ್ಕೊಂಡು ಏನು ಮಾಡ್ತಪ್ಪ ಅಂದ್ರೆ ಹೈ ಕ್ವಾಲಿಟಿ ಒಳಗೆ ಹೆಂಗಿರೋದಿಲ್ಲ ಮೊದಲೇ ಒಂದು ಕ್ವಾಲಿಟಿದು ಅದೇ ಕ್ವಾಲಿಟಿ ಒಳಗೆ ತಂದು ಇಡ್ತಾವೆ. ಏನೂ ಕೂಡ ಹೆಚ್ಚಕಮ್ಮಿ ಇರೋಂಗಿಲ್ಲ. ನೀವು ಕೂಡ ಎರಡೂ ಕೂಡ ಪ್ಲೇ ಮಾಡಿ ನೋಡ್ಬೋದು. ಸೊ ಫ್ರೆಂಡ್ಸ್, ಇದನ್ನು ಈ ಥರ ನೀವು ಕಾಂಪ್ರೆಸ್ ಮಾಡ್ಕೊಂಡು ಈ ಥರದ ಅಪ್ಲಿಕೇಶನ್ಗಳೊಳಗೆ ನೀವು ಸ್ಟೇಟಸ್ನ ಹಾಕೋಬೋದು. ಸೊ ಫ್ರೆಂಡ್ಸ್, ಯಾರೆಲ್ಲ ಹೈ ಕ್ವಾಲಿಟಿ ಒಳಗೆ ಫೋಟೋ ಕ್ಯಾಪ್ಚರ್ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಈ ಒಂದು ಪ್ರಾಬ್ಲಮ್ ಭಾಳ ಫೇಸಾಗಿರ್ತೈತಿ. ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರೆಲ್ಲ ಎಡಿಟಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಈ ಥರದ ಹೈ ಕ್ವಾಲಿಟಿ ಒಳಗೆ ವಿಡಿಯೋಗಳು ಮಾಡ್ಕೊಂಡು ವಾಟ್ಸಪ್ ಸ್ಟೇಟಸ್ನೇ ಹಾಕ್ತಿರ್ತಾರಲ್ಲ, ಅವರವರ ಒಂದು ಖುಷಿಗೋಸ್ಕರ ಅಂಥವ್ರಿಗೆ ಹೆಲ್ಪ್ಫುಲ್ ಆಕೈತಿ ಅದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೆಂಗೆ ಅನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ನಿಮಗೆ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.